ಓಕೆ, ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯ. ಈ ವಾಕ್ಯವನ್ನು ನಾವು ಕಳೆದ ಕ್ಲಾಸಲ್ಲೂ ಕೂಡ ನಾವು ಧ್ಯಾನಿಸ್ತಾ ಇದ್ದೋ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ಓದೋಣ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 7. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂತವನಿಗೆ ದೇವರ ಪರಂಧಾಮದಲ್ಲಿ ಇರುವ ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಕಿವಿಯುಳ್ಳವನು ಕೇಳಿಸಿಕೊಂಡಾಗ ಅವನು ಜಯ ಹೊಂದುತ್ತಾನೆ. ಕಿವಿಯುಳ್ಳವನು ಕೇಳಿಸಿಕೊಂಡಾಗ ಅವನು ಜಯವನ್ನು ಹೊಂದುತ್ತಾನೆ. ಪ್ರೈಸ್ ದಿ ಲಾರ್ಡ್. ಕಿವಿ ಇದ್ದು ಕೇಳಿಸಿಕೊಂಡ್ರೆ ಸಾಕ? ಕಿವಿಯಿಂದ ಕೇಳಿಸ್ಕೊಂಡ್ರೆ ಸಾಕ? ಇಲ್ಲ, ಅದನ್ನೇನ್ ಮಾಡ್ಬೇಕು? ಪರಿಶೋಧಿಸ್ಬೇಕು. ಪರಿಶೋಧಿಸಿ ಅವುಗಳನ್ನ ಅಂಗೀಕಾರ ಮಾಡಿಕೊಂಡು ಒನ್ಸ್ ಅದು ಕಿವಿಗೆ ಕೇಳಿಸಿದ ಮೇಲೆ ಅದನ್ನು ಅಂಗೀಕಾರ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಬಿಡೋದಲ್ಲ. ಸತ್ಯವಾಕ್ಯಗಳು ಯಾವತ್ತೂ ಅಷ್ಟೇ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಏನಂತ ಹೇಳ್ತಾರೆ ನೋಡೋಣ. ಮಾರ್ಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 15 ಹಾಗೂ 16 ಎರಡು ಓದಿ. ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ, ಸೈತಾನನು ತಕ್ಷಣವೇ ಬಂದು ಆ ಸಂದೇಶವನ್ನು ತೆಗೆದು ಬಿಡುತ್ತಾನೆ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಕ್ಕೆ ಹೋಲಿಕೆಯಾಗಿರುವವರು ಇವರೇ. ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತಸದಿಂದ ಸ್ವೀಕರಿಸುತ್ತಾರೆ. ಆದರೆ ಅವರಲ್ಲಿ ಅದು ಆಳವಾಗಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಉಳಿಯುತ್ತದೆ. ಕೆಲವರು ದೇವರ ಸಂದೇಶವನ್ನ ಕೇಳ್ತಾರೆ, ತಕ್ಷಣವೇ ನೋಡಿ, ಅಲ್ಲಿ ಕೇಳಿದ ತಕ್ಷಣವೇ ಸೈತಾನ ಬಂದು ಏನ್ ಮಾಡ್ತಾನೆ? ಆ ಸಂದೇಶವನ್ನ ತೆಗೆದು ಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ಸಂದೇಶ ತೆಗೆಯೋದು ಅಂತ ಹೇಳಿದ್ರೆ ಆ ಒಂದು ಸಂದೇಶಕ್ಕೆ ವಿರುದ್ಧವಾಗಿ ಬೇರೆ ಒಂದು ಸಂದೇಶವನ್ನ ಅಲ್ಲಿ ಬಿತ್ತನೆ ಮಾಡೋದು. ಬೇರೆ ಒಂದು ಸಂದೇಶ ನೋಡಿ. ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ಅಂತಿಮ ದಿನಗಳಲ್ಲ, ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ಈ ಸಮಯದಲ್ಲಿ ಸೈತಾನ ಏನೇನು ಕೆಲಸ ಮಾಡ್ತಾನೆ ಎಂಬುದಾಗಿ ಮುಂಚಿತವಾಗಿಯೇ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಅದರಂತೆಯೇ ನಡೀತಾ ಇದೆಯೇ ಹೊರತು, ಅದರಂತೆಯೇ ಜನರು ಮಾರ್ಪಾಡಾಗ್ತಾ ಇದ್ದಾರೆ ಹೊರತು, ಅವರು ಬರೆದಿಟ್ಟಿರೋದು ಯಾವುದು ಸುಳ್ಳಾಗ್ತಾ ಇಲ್ಲ. ಯಾವುದು ಸುಳ್ಳು ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲವೂ ನೆರವೇರ್ತಾ ಇದೆ. ಹಾಗಾಗಿ ಕೇಳಿಸಿಕೊಳ್ಳುವಾಗ ಆ ಕೇಳಿಸಿಕೊಂಡದ್ದು ಸರಿಯಾಗಿದೆಯೇ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಿ ನಂತರ ನಾವು ಅದನ್ನ ಅಂಗೀಕಾರ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂತ ಹೇಳಿದ್ರೆ ಸಂತ ಪೌಲರು ಬರೀತಾರೆ. ಸಂತ ಪೌಲರು ಏನಂತ ಬರೀತಾರೆ ಅಂತ ನೋಡೋಣ. ಪ್ರೈಸ್ ದಿ ಲಾರ್ಡ್. ಅಂತಿಮ ದಿನಗಳಲ್ಲಿ ಜನರು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ? ಲೋಕದ ಬೋಧನೆಗೆ, ಸುಳ್ಳು ಬೋಧನೆಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. 2 ತಿಮೋತಿ 4ನೇ ಅಧ್ಯಾಯ ವಾಕ್ಯ 3-4-5 ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವು ಬರುತ್ತದೆ. ತಮ್ಮ ದುರಿಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತುರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ನೀನು ಎಲ್ಲ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತದಿಂದಿರು, ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಆದರೆ ನೀನು ಎಲ್ಲ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತನಾಗಿರು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನಾವು ಏನ್ ನೋಡ್ತಾ ಇದೀವಿ? ಎಲ್ಲ ಲೋಕದ ಬೋಧನೆಗಳನ್ನ
ನಾವು ನೋಡ್ತಾ ಇದೀವಿ ಅಲ್ವಾ. ಕೆಲವು ದೇವರೇ ಆಗ್ಬಿಟ್ಟಿದ್ದಾರೆ, ಕೆಲವು ಜನ ದೇವರುಗಳೇ ಆಗೋಗಿದ್ದಾರೆ. ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ, ನಿನಗೆ ಪರಲೋಕ ಸಿಗುತ್ತೆ, ನನ್ನ ಆಲಯಕ್ಕೆ ನೀನು ಕಾಣಿಕೆ ಕೊಡು, ನಿನ್ನ ಪರಲೋಕಕ್ಕೆ ಹೋಗ್ತೀಯಾ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಬೋಧನೆಗಳು ಮತ್ತೆ ದೇವಾಲಯಗಳು ಕ್ಲಬ್ಗಳಾಗಿ ಮಾರ್ಪಡ್ತಾ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಿ ಮಾರ್ಪಡ್ತಾ ಇದೆ. ಎಲ್ಲ ಕುಣಿದಾಟ. ದೇವಾಲಯದಲ್ಲಿ ಏನಾಗಬೇಕು, ಎಲ್ಲ ಕುಣಿದಾಡಬೇಕು, ಡಿಸೈನ್ ಲೈಟ್ಗಳೇ ಇರಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲ ಕಟ್ಟು ಕತೆಗಳ ಬೋಧನೆಗೆ ಏನಾಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸರಿ ಆಯ್ತು, ನೀವು ದೇವರ ವಾಕ್ಯವನ್ನು ಕೇಳೋದೇನು ಬೇಕಾಗಿಲ್ಲ. ದೇವರ ವಾಕ್ಯ ಕೇಳೋದೇನು ಬೇಕಾಗಿಲ್ಲ. ಆನ್ಲೈನಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ, ನಾನು ನಿಮ್ಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ. ಸಂದೇಶ ಕೊಡ್ತೀನಿ, ಅದನ್ನ ನೀವು ಮನೇಲಿ ಕುಳಿತುಕೊಂಡು ಕೇಳಿಸ್ಕೊಂಡ್ರೆ ಸಾಕು. ಪ್ರೈಸ್ ದಿ ಲಾರ್ಡ್ ಅಲ್ವಾ. ಆದ್ರೆ ವಾಕ್ಯ ಹೇಳುತ್ತೆ, ಒಂದು ಪೂರ್ವಕಾಲದ ಇತಿಹಾಸದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಪ್ರೈಸ್ ದಿ ಲಾರ್ಡ್, ಒಂದಲ್ಲ ಎರಡಿರಬೇಕು, ಎರಡು ಪೂರ್ವಕಾಲದ ಇತಿಹಾಸ. 7ನೇ ಅಧ್ಯಾಯ ವಾಕ್ಯ 14 ಅದು 14 ಸಾರಿ 14. ನನ್ನವರೆಂದು ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ನೋಡಿ, ಅವರು ಹೇಳ್ತಾ ಇದ್ದಾರೆ, ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ಬಯಸ್ಬೇಕಂತೆ, ಅವರ ದರ್ಶನ ಬಯಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ಯಾರು ಜಯ ಹೊಂದುತ್ತಾರೋ ಅಂಥವನಿಗೆ ಪರಂಧಾಮದಲ್ಲಿ ಇರುವ ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಇದು ವಾಕ್ಯ ಅಲ್ಲ, ವಾಗ್ದಾನ. ಅರ್ಥ ಆಗ್ತಾ ಇದೆಯಾ? ಇದು ವಾಕ್ಯ ಅಲ್ಲ, ಇದು ವಾಗ್ದಾನ. ದಿಸ್ ಇಸ್ ಅ ಪ್ರಾಮಿಸ್. ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವರು ಮಾಡೇ ಮಾಡ್ತಾರೆ. ಆದರೆ ನಾವು ಜಯ ಹೊಂದಬೇಕು ಅಷ್ಟೇ. ಜಯ ಹೊಂದಬೇಕಂದ್ರೆ ನಾವೇನ್ ಮಾಡಬೇಕು? ಸರಿಯಾಗಿ ಕೇಳಿಸಿಕೊಳ್ಳಬೇಕು. ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ಧ್ಯಾನಿಸಿ, ಅದು ಸರಿಯಾಗಿದೆಯೇ ಎಂಬುದನ್ನು ಪರಿಶೋಧಿಸಿ, ನಂತರ ಅದನ್ನು ನಂಬಿ ಅದರಂತೆ ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡು, ಈ ಜಯವನ್ನ ಹೊಂದಬಾರದು ಅಂದ್ರೆ ಸೋಲಾಗಬೇಕು ಅಲ್ವಾ. ಜಯಕ್ಕೆ ವಿರುದ್ಧ ಪದ ಏನು? ಸೋಲು. ಈಗ ಜಯ ಹೊಂದಿದವನಿಗೆ ಈ ಒಂದು ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಸೈತಾನ ಕಾರ್ಯ ಮಾಡ್ತಾನೆ. ಜಯಕ್ಕೆ ವಿರುದ್ಧವಾದ ಪದ ಸೋಲು ಅಥವಾ ಅಪಜಯ. ಪ್ರೈಸ್ ದಿ ಲಾರ್ಡ್ ಅಲ್ವಾ. ಅದಕ್ಕೊಂದು ಕಾರಣಗಳಿರ್ತವೆ, ಅದಕ್ಕೆ ಕಾರಣಗಳಿದೆ. ಆ ಕಾರಣಗಳು ನಮ್ಮಲ್ಲೇ ಇದೆ. ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಅದಕ್ಕೆ ಮುಖ್ಯವಾದ ಕಾರಣ, ನಮ್ಮ ಸೋಲಿಗೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳ ಗ್ರಂಥ 24ನೇ ಅಧ್ಯಾಯ ವಾಕ್ಯ 8-9 ನಾವು ಓದಿದ್ದೀವಿ. ಅದೇ ರೀತಿ 2 ಕೊರಿಂಥಿ 10ನೇ ಅಧ್ಯಾಯ 5ನೇ ವಾಕ್ಯವನ್ನು ಕೂಡ ನಾವು ಓದಿದ್ದೀವಿ, ಧ್ಯಾನಿಸಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ಮೂರನೇ ವಾಕ್ಯ ತಿಳ್ಕೊಳ್ಳೋಣ. 3ನೇ ವಾಕ್ಯ ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ ವಾಕ್ಯ 23. ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ ವಾಕ್ಯ 23 ಓದೋಣ. ತಿಳಿದುಕೋ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಗಮನ ಕೊಟ್ಟು ನಿಧಾನಕ್ಕೊಮ್ಮೆ ಓದೋಣ. ನಿಧಾನಕ್ಕೆ ಒಂದೊಂದೇ ವಾಕ್ಯಗಳನ್ನು ಓದ್ತಾ ಬನ್ನಿ. ತಿಳಿದುಕೋ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ತಿಳಿದುಕೋ ದೇವ
ನನ್ನ ಹೃದಯವನ್ನ ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನ ಪರಿಶೋಧಿಸಿ. ಪ್ರೈಸ್ ದಿ ಲಾರ್ಡ್. ಈ ಸೋಲಿಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ನಾವು ದೇವರ ರಾಜ್ಯದ ಆ ಒಂದು ಯೋಜನೆಯನ್ನು ಅರ್ಥಕೊಳ್ಬೇಕಾ ಅಥವಾ ನಮ್ಮ ಯೋಜನೆ ದೇವರು ಅರ್ಥಕೊಳ್ಬೇಕಾ? ರಾಜ್ಯದ ಯೋಜನೆಯನ್ನು ನಾವು ಅರ್ಥಕೊಳ್ಬೇಕು. ಅವರ ಯೋಜನೆಗಳನ್ನು ನಾವು ಅರಿತುಕೊಳ್ಬೇಕು. ಅವರ ಯೋಜನೆ ನಾವು ಅರ್ಥಕೊಳ್ಬೇಕು. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ತಿಳಿದುಕೋ ದೇವ ನನ್ನ ಹೃದಯವನ್ನ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಈಗ? ನಮ್ಮ ಸಮಸ್ಯೆಗಳನ್ನ ಏನ್ ಮಾಡ್ತಾ ಇದೀವಿ? ನಾವು ದೇವ್ರಿಗೆ ಹೇಳ್ತಾ ಇದೀವಿ. ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಗೊತ್ತಿಲ್ವಾ? ಅಜ್ಞಾನಿಗಳು ಇದೆ ತಿಳಿಸ್ಕೊಡ್ತಾರೆ. ಬ್ರದರ್ ಅವ್ರಿಗೆಲ್ಲಾನು. ದೇವರಿಗೆ ಎಲ್ಲ ಗೊತ್ತಿದೆ. ಆದ್ರೂ ಕೂಡ ನಾವೇನ್ ಹೇಳ್ತಾ ಇದೀವಿ? ದೇವ್ರೇ ಇದನ್ನ ನೋಡು, ದೇವ್ರೇ ಹಿಂಗ್ ಮಾಡು, ದೇವ್ರೆ ಈ ತರ ಮಾಡು, ದೇವ್ರೆ ಆ ತರ ಮಾಡು. ಯಾವತ್ತಾದ್ರೂ ದೇವರೇ ನಿಮ್ಮ ರಾಜ್ಯದ ರಹಸ್ಯವನ್ನ, ನಿಮ್ಮ ರಾಜ್ಯದ ಗೂಢಾರ್ಥವನ್ನ, ನಿಮ್ಮ ಎರಡನೇ ಬರುವಿಕೆಯ ಸಮಯವನ್ನ ನಮಗೆ ತಿಳಿಸ್ಕೊಡು ಸ್ವಾಮಿ ಅಂತ ಯಾವತ್ತಾದ್ರೂ ನ್ಯಾಯ ತೀರ್ಪನ್ನ ಯಾವ ರೀತಿ ಗೆಲ್ಲಬೇಕು ಅದಕ್ಕೆ ನನಗೆ ತಿಳಿಸ್ಕೊಡಿ ಅಂತ ಯಾವತ್ತಾದ್ರೂ ನಾವು ಕೇಳಿದೀವಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ಒಂದು ತಿಳ್ಕೊಳ್ಳಿ, ಲೋಕದ ವ್ಯಕ್ತಿಗಳಾಗಿರ್ಲಿ, ಲೋಕದ ವಸ್ತುಗಳಾಗಿರ್ಲಿ, ಲೋಕದ ವಿಷಯಗಳಾಗಿರ್ಲಿ, ಲೋಕದ ಆಚಾರ ವಿಚಾರಗಳಾಗಿರ್ಲಿ, ಇದು ಯಾವುದರಿಂದಲೂ ನ್ಯಾಯ ತೀರ್ಪನ್ನ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನ್ಯಾಯ ತೀರ್ಪನ್ನ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಪ್ರಭುವಿನ ಪರಿಶುದ್ಧವಾದ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ದಿನಗಳಲ್ಲಿ ಏನಾಗ್ತಾ ಇದೆ? ಏನ್ ಮಾಡ್ತಾ ಇದ್ದಾರೆ ಜನಗಳು ದೇವರ ವಾಕ್ಯದಿಂದ ಬೇರ್ಪಟ್ಟು ಲೋಕದ ವಿಷಯದಲ್ಲಿ, ಲೋಕದ ಆಚಾರ ವಿಚಾರದಲ್ಲಿ, ಲೋಕದ ಪ್ರಾರ್ಥನೆಗಳಲ್ಲಿ ಮಗ್ನರಾಗಿದ್ದಾರೆ. ನೋಡಿದ್ದೀರಾ? ಹೌದು ನೋಡ್ತಾ ಇದ್ದೀವಿ. ಸೈತಾನ ಅದಕ್ಕೆ ದೊಡ್ಡ ದೊಡ್ಡ ಬೋಧಕರನ್ನೇ ಬಳಸ್ಕೊಳ್ತಾನೆ. 20 ವರ್ಷ 30 ವರ್ಷ ಅನುಭವವುಳ್ಳಂತಹ ಬೋಧಕರನ್ನೇ ಬಳಸ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅನೇಕ ಆತ್ಮಗಳನ್ನು ನಾಶ ಮಾಡಲಿಕ್ಕೆ ಕಾರಣ ಏನು? ಆ ದೊಡ್ಡ ದೊಡ್ಡ ಬೋಧಕರನ್ನ ಬಳಸ್ಕೊಳ್ಳಿಕ್ಕೆ ಕಾರಣ ಏನು? ರೆಕಗ್ನೈಸ್ಡ್, ಎಲ್ಲರಿಗೂ ಪರಿಚಿತವಾದ, ಎಲ್ಲ ಜನರಿಗೆ ಪರಿಚಿತವಾದ ಬೋಧಕರನ್ನ ಬಳಸ್ಕೊಳ್ತಾನೆ ಸುಳ್ಳು ಹೇಳಲಿಕ್ಕೆ. ಕಾರಣ ಜನರಿಗೆ ಗೊತ್ತಿದೆ ಅಲ್ವಾ? ಅವ್ರ ಮುಖ ಗೊತ್ತಿದೆ, ಫೇಸ್ ಗೊತ್ತಿದೆ. ಹಾಗಾಗಿ ಅವರ ಮುಖಾಂತರ ಏನ್ ಮಾಡ್ತಾನೆ ಸೈತಾನ? ಅನೇಕ ಆತ್ಮಗಳನ್ನ ಮಾಡ್ತಾನೆ. ಅವನು ಹೆಂಗ್ ಬೇಕಾದ್ರೂ ಮಾಡ್ತಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ನೀವು ಆಲಿಸಿರಿ, ಧ್ಯಾನಿಸಿರಿ, ಪರಿಶೋಧಿಸಿರಿ, ಒಳ್ಳೇದಿದ್ರೆ ಅಂಗೀಕಾರ ಮಾಡ್ಕೊಳ್ಳಿ. ಸಂತ ಪೌಲರು ಅದೇ ಹೇಳಿದ್ದು. ನೀವು ಆಲಿಸ್ಬೇಡಿ ಅಂತ ಹೇಳಿಲ್ಲ. ಆಲಿಸಿರಿ, ಪಾಲಿಸಿರಿ, ಧ್ಯಾನಿಸಿರಿ, ಅರ್ಥೈಸಿಕೊಳ್ಳಿರಿ. ಪ್ರವಾದನೆಯನ್ನು ಏನ್ ಮಾಡಿ? ಪರಿಶೋಧಿಸಿ ನೋಡಿ. ಒಳ್ಳೇದಿದ್ರೆ ಅಂಗೀಕಾರ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಪ್ರೈಸ್ ದಿ ಲಾರ್ಡ್. ಎಲ್ಲಾದ್ರೂ ಬೈಬಲಲ್ಲಿ ಹೇಳಿದಾರ ನೀವು ಅನುಸರಿಸಲೇಬೇಕು, ಅವ್ರು ಏನ್ ಹೇಳ್ತಾರೆ ಅದನ್ನ ಅನುಸರಿಸಲೇಬೇಕು ಅಂತ ಹೇಳಿದಾರ? ಎಲ್ಲೂ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ನಾವು ಹೇಳ್ತಾ ಇದೀವಿ ದೇವರಿಗೆ ನಾವು ಹೇಳ್ತಾ ಇದೀವಿ, ದೇವರೇ ತಿಳಿದುಕೋ, ನನ್ನ ಸಮಸ್ಯೆ ತಿಳ್ಕೋ, ನನ್ನ ವಿಷಯ ತಿಳ್ಕೋ. ಇದು ಮೂರ್ಖತನ ಅಲ್ವಾ? ಮೂರ್ಖತನ ತಾನೆ? ಈಗ ದೇವರ ರಾಜ್ಯದ ಯೋಜನೆಯನ್ನು ನಾವು ತಿಳ್ಕೊಂಡ್ರೆ ನಾವು ಜಯ ಹೊಂದುತ್ತೀವಿ. ಅದೇ ಪ್ಲಾನ್ ಅಲ್ವಾ? ಕರೆಕ್ಟಾ? ದೇವರ ರಾಜ್ಯದ ರಹಸ್ಯವನ್ನು ನಾವು ಅರಿತುಕೊಂಡ್ರೆ ನಾವೇನಾಗ್ತೀವಿ? ಜಯ ಹೊಂದುತ್ತೀವಿ. ಈಗ ನಾವು ದೇವರ ರಾಜ್ಯದ ರಹಸ್ಯವನ್ನು ನಾವು ತಿಳ್ಕೊಳ್ತಾ ಇಲ್ಲ, ಬದಲಾಗಿ ನಮ್ಮ ಜೀವನದ, ನಮ್ಮ ಹೃದಯದಲ್ಲಿರುವ ವೇದನೆಗಳನ್ನು, ಭಾವನೆಗಳನ್ನ ನಾವೇನ್ ಮಾಡ್ತೀವಿ? ದೇವರಿಗೆ ಹೇಳ್ತಾ ಇದೀವಿ, ತಿಳಿದುಕೋ ಸ್ವಾಮಿ, ಅರಿತುಕೋ ಸ್ವಾಮಿ ನನ್ನ ಆಲೋಚನೆಗಳನ್ನ, ನಾನು ಎಷ್ಟು ಕಷ್ಟದಲ್ಲಿದ್ದೀನಿ, ಏನು ಎತ್ತ. ಪ್ರತಿದಿನ ದೇವರ ಸಮ್ಮುಖಕ್ಕೆ ಬಂದಾಗ ನಾವು ಹೇಳೋದು ಅದನ್ನೇ. ಈಗಲೂ ಹೇಳ್ತಾ ಇದೀವಿ ಅಲ್ವಾ? ಇಷ್ಟು ದಿನ ಹೇಳಿದೀವಿ, ಈಗಲೂ ಅದೇ ಹೇಳ್ತಾ ಇದೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 9 ರಿಂದ 12 ತನಕ. ಲೂಕನು ಬರೆದ ಶುಭ ಸಂದೇಶ
18ನೇ ಅಧ್ಯಾಯ ವಾಕ್ಯ 9ರಿಂದ 12ರಲ್ಲಿ ಒಂದು ವಿಚಾರವನ್ನ, ಒಂದು ವಿಷಯವನ್ನ ಪ್ರಭು ಯೇಸು ಕ್ರಿಸ್ತರು ತಿಳಿಸ್ಕೊಡ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಫರಿಸಾಯ ಮತ್ತೆ ಸುಂಕ ವಸೂಲಿಯವ. 9ರಿಂದ 12 ತನಕ ಲೂಕನ ಬರೆದ ಶುಭ ಸಂದೇಶ 9ರಿಂದ 12 ತನಕ ವಾಕ್ಯವನ್ನು ಓದೋಣ. ಕೆಲವರು ತಾವೇ ಸತ್ಪುರುಷರೆಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂತವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಾಮರ್ಥ್ಯನ್ನು ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ: ಓ ದೇವರೇ, ನಾನು ಇತರರ ಹಾಗೆ ಅಲ್ಲ, ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೇ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಫರಿಸಾಯ ಏನ್ ಹೇಳ್ತಾ ಇದ್ದಾನೆ? ದೇವರಿಗೇನು ಗೊತ್ತೇ ಇಲ್ಲ ಅಲ್ವಾ? ದೇವರಿಗೇನು ಎಲ್ಲ ಗೊತ್ತು. ದೇವ್ರಿಗೇನು ಗೊತ್ತಿಲ್ಲ. ಈಗ ಇವನ ಆಲೋಚನೆಯಲ್ಲಿ ಅಲ್ಲಿ ವಾಕ್ಯ, ಮೊದಲನೇ ವಾಕ್ಯ ಏನ್ ಹೇಳ್ತಾ ಇದ್ದಾರೆ? ಕೆಲವರು ತಾವೇ ಸತ್ಪುರುಷರೆಂದುಕೊಂಡು ಅಲ್ವಾ, ನಾವೇ ಗ್ರೇಟ್. ಇಲ್ಲಿ ದೇವರನ್ನ ಏನ್ ಮಾಡಿದ್ರು ಇವರು? ದೇವರನ್ನ ಏನ್ ಮಾಡಿದ್ರು? ದೇವ್ರಿಗೇನು ಅರಿವಿಲ್ಲ ಅಲ್ವಾ? ನಾವ್ ಹೇಳಿದ್ರೆ ದೇವ್ರಿಗೆ ಗೊತ್ತಾಗೋದು. ದೇವರಿಗಿಂತ ಇವರೇ ದೊಡ್ಡವ್ರ ತರ. ಈಗ ಈತ ಏನ್ ಮಾಡ್ತಾ ಇದ್ದಾನೆ? ಫರಿಸಾಯ ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಇಂಚಿಂಚಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಏನಂತ? ನಾನು ಬೇರೆಯವರಂತೆ ಅಲ್ಲ, ನಾನು ಅವರಂತೆ ಅಲ್ಲ, ನಾನು ಸುಂಕ ವಸೂಲಿಯವರಂತೆಯೂ ಅಲ್ಲ. ಅವರು ವ್ಯಭಿಚಾರಿಗಳು, ಅವರು ಕೊಳ್ಳೆಗಾರರು, ಅವರು ಅನ್ಯಾಯಗಾರರು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ರಾಜ್ಯಕ್ಕೆ ಹೋಗದಂತೆ ತಡೆಗಟ್ಟೋದು ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾನೊಬ್ಬ ಮಾತ್ರ ಕರೆಕ್ಟು, ಬೇರೆಯವ್ರು ಯಾರು ಸರಿ ಇಲ್ಲ. ನಾನು ಮಾಡ್ತಾ ಇರೋದು ಕರೆಕ್ಟು, ನಾನು ಮಾಡ್ತಾ ಇರೋದು ಸರಿ ಇದೆ. ಕೆಲವು ಜನರ ಹತ್ರ ನೀವು ಹೋಗಿ ಮಾತಾಡಿ, ಆಗ ಅವರೇ ಹೇಳ್ತಾರೆ, ಇಲ್ಲ ನಾನು ಮಾಡ್ತಾ ಇರೋದು ಕರೆಕ್ಟ್ ಇದೆ, ನೀನೇ ನನಗೆ ದಾರಿ ತಪ್ಪಿಸ್ತಾ ಇದೀಯಾ, ನೀನೇ ಸುಳ್ಳು ಹೇಳ್ತಾ ಇದೀಯಾ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೇಳ್ತಾರೆ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ 12ನೇ ವಾಕ್ಯ. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು, ಕೊನೆಗೆ ಅದು ಮರಣ ಕೊಯ್ಯುವ ಆದಿ. ಯಾಕೆ ಮರಣ ಕೊಯ್ಯುವ ಆದಿ ಯಾಕಾಗುತ್ತೆ? ಅವನು ಅನ್ಕೊಂಡಿರೋದೇನು? ನಾನೇ ಪರ್ಫೆಕ್ಟ್, ನಾನೇ ಸತ್ಪುರುಷ, ನಾನು ಮಾಡ್ತಿರೋದು ಕರೆಕ್ಟ್ ಆಗಿದೆ, ನಾನು ಬೋಧಿಸ್ತಾ ಇರೋದು ಕರೆಕ್ಟ್ ಆಗಿದೆ ಅಲ್ವಾ, ನಾನು ಏನು ನಡ್ಕೊಳ್ತಾ ಇದೀನೋ ಅದು ಕರೆಕ್ಟ್ ಆಗಿದೆ. ಹಾಗಾಗಿ ಅವನಿಗೆ ಆ ಮಾರ್ಗ ಸರಿ ಇದೆ, ಆದ್ರೆ ಬೈಬಲ್ ಪ್ರಕಾರ ಅದು ಸರಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಓಕೆ. ಈ ಜಯಕ್ಕೆ ವಿರುದ್ಧ ಸೋಲು ಪಡ್ಕೊಳ್ಳಿಕ್ಕೆ ನಾವು ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ನಮ್ಮ ಆಲೋಚನೆಗಳು. ಅದನ್ನು ನಾವು 3 ಭಾಗವಾಗಿ ವಾಕ್ಯಗಳ ಮುಖಾಂತರ ನಾವು ಧ್ಯಾನ ಮಾಡಿದ್ದೀವಿ. ಎರಡನೇ ಪಾಯಿಂಟ್. ಮೊದಲನೇ ಪಾಯಿಂಟ್ ಅರ್ಥ ಆಯ್ತಾ? ನಮ್ಮ ಆಲೋಚನೆಗಳು, ಅದ್ರ ಬಗ್ಗೆ ಅರ್ಥ ಆಯ್ತು ಬ್ರದರ್. ಓಕೆ. ವಾಕ್ಯಗಳೆಲ್ಲ ಬರ್ಕೊಂಡಿದ್ದೀರಾ? ಓಕೆ, ಫೈನ್. ಓಕೆ. ಎರಡನೇದಾಗಿ ಆತ್ಮಿಕವಾದ ಗರ್ವ ಸೋಲಿಗೆ, ಜೀವವೃಕ್ಷವನ್ನ ಸವಿಯಕ್ಕಾಗದೆ ಆ ಸೌಭಾಗ್ಯವನ್ನ ಸವಿದೆ ಹೋದ್ರೆ ಅದಕ್ಕೆ ಸೋಲು ಅಂತ ಹೇಳ್ತಾರೆ. ಆ ಸೋಲಿಗೆ ಪ್ರಮುಖವಾದ ಎರಡನೇ ಕಾರಣ ಆತ್ಮಿಕವಾದ ಗರ್ವ. ಆತ್ಮಿಕ ಗರ್ವ ಇದೆಯಲ್ಲ, ದೇವರು ದ್ವೇಷಿಸುವಂತ ಸ್ವಭಾವ ಅದು. ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ ವಾಕ್ಯ 6ರಲ್ಲಿ ಮೊದಲನೆಯ 16ರಲ್ಲಿ ಮೊದಲನೆಯ ಪದನೇ ಅಹಂಕಾರ ದೃಷ್ಟಿ. ಪ್ರೈಸ್ ದಿ ಲಾರ್ಡ್. ಈ ಗರ್ವವನ್ನ
ಯಾರಲ್ಲಿ ಗರ್ವ ಇರುತ್ತೋ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಸರಿ, ನಾವು ವಾಕ್ಯಗಳನ್ನ ನಾವು ಓದ್ತಾ ಹೋಗೋಣ. ಯಾಕೋಬನ ಪತ್ರ, ಬುಕ್ ಆಫ್ ಲೆಟರ್ ಆಫ್ ಜೇಮ್ಸ್, 4ನೇ ಅಧ್ಯಾಯ 6ನೇ ವಾಕ್ಯ. ಯಾಕೋಬ 4ನೇ ಅಧ್ಯಾಯ ವಾಕ್ಯ 6. ದೇವರು ನಮಗೆ ದಯಪಾಲಿಸುವ ವರಪ್ರಸಾದ ಅತ್ಯಧಿಕವಾದುದು ಎಂತಲೇ ದೇವರು ಗರ್ವಿಷ್ಠರನ್ನು ವಿರೋಧಿಸುತ್ತಾರೆ, ದೀನದಲಿತರಿಗೆ ಕೃಪಾವರವನ್ನು ಅನುಗ್ರಹಿಸುತ್ತಾರೆ ಎಂದು ಲಿಖಿತವಾಗಿದೆ. ದೇವರು ಗರ್ವಿಷ್ಠರನ್ನ ವಿರೋಧಿಸುತ್ತಾರೆ. ಪ್ರಮುಖವಾದ ದೇವದೂತ ಲೂಸಿಫರ್, ದೇವರನ್ನು ಆರಾಧಿಸುತ್ತಿದ್ದಂತಹ ಒಬ್ಬ ದೇವದೂತ. ಆತ ಪರಲೋಕದಿಂದ ದಬ್ಬಲ್ಪಟ್ಟಿದ್ದು ಕಾರಣ ಗರ್ವದಿಂದ. ನಾನು ಯಾಕೆ ಅವರನ್ನ ಆರಾಧಿಸ್ಬೇಕು? ನಾನ್ಯಾಕೆ ಅವರನ್ನ ಆರಾಧಿಸ್ಬೇಕು? ನನಗೂ ಅನೇಕ ದೇವದೂತರಿದ್ದಾರೆ. ನಾನು ಅವ್ರಿಗೆ ಹೇಳಿದ್ರೆ ಅವರು ನನ್ನನ್ನು ಆರಾಧಿಸ್ತಾರೆ. ನಾನು ಇವರಿಗಿಂತಲೂ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಅವರಿಗೂ ಕೂಡ ನಾನೇ ದೇವರಾಗ್ತೀನಿ. ನೋಡಿ, ದೇವರಿಗೆ ದೇವರಾಗ್ತೀನಿ ಅಂತ ಆಲೋಚನೆಯನ್ನು ಮಾಡಿದ ತಕ್ಷಣ ಅರಿತುಕೊಂಡಂತಹ ಆತನ ಗರ್ವವನ್ನ ಅರಿತುಕೊಂಡಂತ ದೇವರು ಭೂಲೋಕಕ್ಕೆ ತಳ್ತಾರೆ, ನರಕಕ್ಕೆ ತಳ್ತಾರೆ. ನಮ್ಮಲ್ಲಿ ಕೆಲವರು ಹಾಗೇನೆ ಅಲ್ವಾ? ಆತ್ಮಿಕ ಗರ್ವ, ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ವಲ್ಪ ಏನಾದ್ರು ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಗರ್ವದ ಮಾತುಗಳು. ನೀನ್ ಸರಿ ಇಲ್ಲ, ನೀನ್ ಮಾಡ್ತಾರ ಸರಿ ಇಲ್ಲ, ನೇರವಾಗಿ ಹೇಳುವಂಥದ್ದು. ಯಾಕಂದ್ರೆ ಅದು ಗರ್ವ. ನಾನು ಕರೆಕ್ಟ್ ಆಗಿದ್ದೀನಿ. ಯಾವಾಗ ನಾವು ಕರೆಕ್ಟಾಗಿ ಇದ್ದೀವಿ ಅನ್ಕೊಳ್ತೀವೋ ಆಗ್ಲೇ ಸೋಲು. ಒಂದು ಕುಟುಂಬಕ್ಕೆ ಹೋದ ತಕ್ಷಣ ನಾವು ನೇರವಾಗಿ ಮಾತನಾಡಬಾರದು, ನೇರವಾಗಿ ಅವರನ್ನು ವಿರೋಧಿಸಬಾರದು, ನೇರವಾಗಿ ಅವರನ್ನು ಟೀಕಿಸಬಾರದು. ಯಾಕೆ ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಿಕಾರ್ ಎಂಬ ಒಂದು ಸ್ಥಳಕ್ಕೆ ಬರ್ತಾರೆ, ಸಿಕಾರ್ ಎಂಬ ಒಂದು ಊರಿಗೆ ಬರ್ತಾರೆ. ಅಲ್ಲಿ ನಾವು ನೋಡ್ತೀವಿ ಸಮಾರಿಯದ ಮಹಿಳೆ ಜೊತೆ ಮಾತನಾಡಲಿಕ್ಕೆ ಬಂದ ತಕ್ಷಣ ಯೇಸು ಸ್ವಾಮಿ ಆಕೆಯನ್ನ ದಂಡಿಸ್ಲಿಲ್ಲ, ಆಕೆಯನ್ನ ತಿದ್ದಲಿಲ್ಲ. ಆಕೆಯೊಡನೆ ಮೊದಲು ಮಾತಾಡ್ತಾರೆ, ಮೊದಲು ಆಕೆಯನ್ನ ಅರಿತುಕೊಳ್ತಾರೆ. ಆಕೆಯ ಆ ಆಲೋಚನೆ, ಅವಳು ಮಾತನಾಡುವ ರೀತಿಯನ್ನು ಅರಿತುಕೊಳ್ತಾರೆ. ನಾವು ಕೂಡ ಒಂದು ಕುಟುಂಬಕ್ಕೆ ಹೋದಾಗ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಬೇಕಾದ್ರೆ ಪರಿಶುದ್ಧಾತ್ಮರ ಸಹಾಯವನ್ನು ನಾವು ಪಡ್ಕೊಂಡು ನಿಧಾನವಾಗಿ ಅವರು ಮಾಡುತ್ತಿರುವಂತಹ ದೇವರಿಗೆ ವಿರುದ್ಧವಾದ ಕಾರ್ಯಗಳೇನಾದ್ರು ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಪವಿತ್ರಾತ್ಮರ ನೆರವಿನಿಂದ ನಾವು ಅವರಿಗೆ ತಿಳಿಯಪಡಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಆದ್ರೆ ನಾವೇನ್ ಮಾಡ್ತೀವಿ? ನೇರವಾಗಿ ಅವರನ್ನ ದೂಷಿಸ್ತೀವಿ. ಆಗ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಸೈತಾನ ಅವರ ಮನಸ್ಸನ್ನ ಇನ್ನೂ ಕಲ್ಲಾಗಿಸ್ತಾನೆ, ಕಲ್ಲು ತರ ಮಾಡ್ತಾನೆ. ಅವರು ವಾಕ್ಯಕ್ಕೆ ಬರೋದಿಲ್ಲ. ಆ ಟೈಮಲ್ಲಿ ವಾಕ್ಯಕ್ಕೆ ಅವರು ಬರೋದಿಲ್ಲ, ವಾಕ್ಯವನ್ನು ಅರ್ಥಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹೃದಯ ಕಲ್ಲಾಗೋಯ್ತು. ಅವಾಗ ಅವ್ರೇನ್ ಮಾಡ್ತಾರೆ? ನಿಮ್ಮನ್ನ ದ್ವೇಷಿಸ್ತಾರೆ. ಏನಂತ? ಇವ್ರು ಹೇಳ್ತಾರದು ಕರೆಕ್ಟಾ, ಇವ್ರು ಮಾಡ್ತಾರದು ಕರೆಕ್ಟಾ, ಇವರ ಕುಟುಂಬದಲ್ಲಿ ಎಷ್ಟು ಸಮಸ್ಯೆ ಇಲ್ಲ, ಇವ್ರ ಅಣ್ಣ ಹಿಂಗಿದಾನೆ, ಇವ್ರ ತಮ್ಮ ಹಿಂಗಿದಾನೆ, ಇವ್ರ ಅಕ್ಕ ಹಿಂಗಿದ್ದಾರೆ, ಇವ್ರ ತಾಯಿ ಈ ಕೆಲಸ ಮಾಡ್ತಾ ಇದ್ದಾರೆ, ಇವ್ರ ಮಕ್ಕಳಿಗೆ ಬುದ್ಧಿ ಹೇಳಕ್ಕಾಗಲ್ಲ, ಇಲ್ಲಿಗೆ ನಮಗೆ ಹೇಳಕ್ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಮಾತುಗಳು ಬರುತ್ತೆ ಬರಲ್ಲ? 100% ಬರುತ್ತೆ. ಯಾವಾಗ ನಾವು ಪವಿತ್ರಾತ್ಮರ ನೆರವಿನ ಮುಖಾಂತರ ನಾವು ಅವರ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀವಾಗ ಅದಕ್ಕೆ ಹೊಣೆಗಾರಿಕೆ ಯಾರು? ಪವಿತ್ರಾತ್ಮರಾಗಿರ್ತಾರೆ.
ಪವಿತ್ರಾತ್ಮರನ್ನ ಬಿಟ್ಟು ಎಲ್ಲ ನನಗೆ ಗೊತ್ತಿದೆ ಅಂತ ನಾವು ಯಾವಾಗ ನಾವು ಆ ಗರ್ವವನ್ನು ನಮ್ಮಲ್ಲಿ ಸೇರಿಸ್ಕೊಳ್ತೀವೋ ಆಗ ನಾವು ಜೀವವೃಕ್ಷದ ಫಲವನ್ನ ಸವಿಯುವ ಆ ಸೌಭಾಗ್ಯದಿಂದ ನಾವು ವಂಚಿತರಾಗ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗಿದೆ. ಈಗ ದೇವರು ದ್ವೇಷಿಸ್ತಾರೆ ಅಂತ ಹೇಳಿದ್ರೆ ನಾವು ಪರಲೋಕ ಸೇರಕ್ಕಾಗುತ್ತಾ? ಹೇಳಿ ನೋಡೋಣ. ಇಲ್ಲ ಬ್ರದರ್, ಆಗೋದಿಲ್ಲ. ಆಗೋದಿಲ್ಲ, ಸೇರಕ್ಕಾಗೋದಿಲ್ಲ. ಹಾಗಾದ್ರೆ ದೇವ್ರ ಹತ್ರ ಹೇಗಿರ್ಬೇಕಂತೆ ನಾವು? ಹಂಬಲ್ ಆಗಿ ತಗ್ಗಿ ಇರ್ಬೇಕು, ಓಕೆ. ತಗ್ಗಿಸ್ಕೋಬೇಕು ನಾವು. ಮಾತಿ ಮರಿಯಮ್ಮನವರನ್ನ ದೇವರು ಆರಿಸ್ಕೊಳ್ಳಿಕ್ಕೆ ಕಾರಣ ಏನು? ಮಾತಿ ಮರಿಯಮ್ಮನವರನ್ನ ಅವರಲ್ಲಿದ್ದಂತಹ ಪರಿಶುದ್ಧತೆ ಮತ್ತು ದೀನತೆ. ಮತ್ತೆ ಬ್ರದರ್, ಮಾತಿ ಮರಿಯಮ್ಮನವರನ್ನ ದೇವರು ಆರಿಸ್ಕೊಳ್ಳಿಕ್ಕೆ ಕಾರಣ, ಅವರು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಬಲಿ ಅರ್ಪಿಸ್ತಾ ಇದ್ರು. ಅಣ್ಣಮ್ಮ ಮತ್ತೆ ಜೋಕಿಮ್ ಅವರು ಹೆಚ್ಚು ಪ್ರಾರ್ಥನೆಯಲ್ಲಿ ಇರ್ತಾ ಇದ್ರು. ಅದಕ್ಕೋಸ್ಕರನ ಈಗ ಅವರ ಮುಖಾಂತರನೇ ನಾವು ಈಗ ಎಷ್ಟೋ ಜನ ಈಗ ನಾವು ಅವರ ಪ್ರಾರ್ಥನೆ ಇದೆಯಲ್ಲ, ಅವ್ರು ಬರೆದಿಟ್ಟಿರುವಂತ ಕೆಲವು ಜನ ಬರೆದಿರುವ ಪ್ರಾರ್ಥನೆಯೇ ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು, ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ, ಆಮೇನ್. ಇದು ಮಾತೆ ಮರಿಯಮ್ಮನವರ ಪ್ರಾರ್ಥನೆ. ಹೌದಾ? ಹೌದು. ಇದನ್ನ 50 ಮಾಡೋರಿದ್ದಾರೆ, 100 ಮಾಡೋರಿದ್ದಾರೆ, ಈಗ 1000 ಮಾಡೋರಿದ್ದಾರೆ, 10,000 ಮಾಡೋರಿದ್ದಾರೆ, 5,000 ಮಾಡೋರಿದ್ದಾರೆ. ಅದು ಅವರವ್ರಿಗೆ ಸೇರಿದ್ದು. ಹಾಗಾದ್ರೆ ಯಾಕೆ ದೇವರು ನಮ್ಮನ್ನು ಆರಿಸ್ಕೊಂಡಿಲ್ಲ? 1,000 ಮಾಡೋರನ್ನ ದೇವರು ಆರಿಸ್ಕೊಂಡಿಲ್ವಲ್ಲ ಯಾಕೆ? ಅವರು ಬಲಿಪೂಜೆಗೆ ಹೋಗ್ತಾರೆ, ಪರಮಪ್ರಸಾದವನ್ನು ಅಂಗೀಕಾರ ಮಾಡ್ಕೊಳ್ತಾರೆ, ಆದರೂ ಕೂಡ ದೇವರು ಅವ್ರನ್ನ ಆರಿಸ್ಕೊಂಡಿಲ್ಲ ಯಾಕೆ? ಅವ್ರನ್ನೇನಾದ್ರೂ ಆರಿಸ್ಕೊಂಡಿದ್ದಿದ್ರೆ ನೋಡಿ, ಮಾತೆ ಮರಿಯಮ್ಮನವರನ್ನ ಪ್ರಭುವಿನ ಮೊದಲನೇ ಬರುವಿಕೆಗೆ ಆರಿಸ್ಕೊಂಡ್ರು. ಪ್ರಭು ಏನಾದ್ರು ನಮ್ಮನ್ನ ಆರಿಸ್ಕೊಂಡಿದ್ದಿದ್ರೆ, ಆ ರೀತಿ ವ್ಯಕ್ತಿಗಳನ್ನು ಆರಿಸ್ಕೊಂಡಿದ್ದಿದ್ರೆ ಅವರು ನ್ಯಾಯ ತೀರ್ಪಿನ ಶುಭ ಸಂದೇಶ ನೀಡಲಿಕ್ಕೆ ಆರಿಸ್ಕೊಳ್ತಾ ಇದ್ರು. ಅರ್ಥ ಆಗ್ತದೆಯಾ ನಿಮ್ಗೆ? ಅರ್ಥ ಆಗ್ತಿದ್ಯಾ? ಮಾತೆ ಮರಿಯಮ್ಮನವರನ್ನ ದೇವರು ಆರಿಸ್ಕೊಂಡ್ರು ಪ್ರಭುವಿನ ಮೊದಲನೆಯ ಬರುವಿಕೆಗೆ. ಅದಕ್ಕೊಂದು ಬಲವಾದ ಕಾರಣ ಇದೆ. ಈಗ ಅವರನ್ನೇ ಧ್ಯಾನಿಸುವಂತ ಕೆಲವು ಜನರಿದ್ದಾರೆ, ಮಾತೆ ಮರಿಯಮ್ಮನವರನ್ನೇ ಧ್ಯಾನಿಸುವಂತ, ಅವರ ಪ್ರಾರ್ಥನೆಯನ್ನೇ ಹೇಳಿಕೊಂಡು ಇರುವಂತ ಕೆಲವು ಜನರಿದ್ದಾರೆ. ಅವರನ್ನು ಯಾಕೆ ದೇವರು ಆರಿಸ್ಕೊಂಡಿಲ್ಲ? ಅವರನ್ನ ಆರಿಸ್ಕೊಂಡಿದ್ದಿದ್ರೆ ಎರಡನೇ ಬರುವಿಕೆಗೆ ಎಚ್ಚರಿಕೆ ಕೊಡಲಿಕ್ಕೆ, ಲೋಕದ ಜನರಿಗೆ ಎಚ್ಚರಿಕೆ ಕೊಡಲಿಕ್ಕೆ, ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಲಿಕ್ಕೆ ಅವರನ್ನ ಬಳಸ್ಕೊಳ್ತಾ ಇದ್ರು. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಪ್ರಭುವಿನ ಮೊದಲನೇ ಬರುವಿಕೆಗೆ ಮಾತೆ ಮರಿಯಮ್ಮನವರನ್ನ ಆರಿಸ್ಕೊಂಡ್ರು. ಈಗ ಅವರನ್ನೇ ಆರಾಧಿಸುವಂತ ಜನರಿದ್ದಾರೆ. ಅವರನ್ನ ಪ್ರಭುವಿನ ಎರಡನೇ ಬರುವಿಕೆಗೆ ಮತ್ತೆ ಮಾತೆ ಮರಿಯಮ್ಮನವರನ್ನ ಆರಿಸ್ಕೊಳಕ್ಕಾಗಲ್ಲ. ಪ್ರಭುವಿನ ಎರಡನೇ ಬರುವಿಕೆಗೆ ಯಾರನ್ನ ಆರಿಸ್ಕೊಳ್ಬೇಕಾಗಿತ್ತು? ಮಾತೆ ಮರಿಯಮ್ಮನವರನ್ನ ಆರಾಧಿಸುವಂತ ಜನರನ್ನೇ ಆರಿಸ್ಕೊಳ್ಬೇಕಾಗಿತ್ತು. ಯಾಕೆ ಆರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮೊದಲಿಗೆ ಯಾಕೆ ಮಾತೆ ಮರಿಯಮ್ಮನವರನ್ನ ಆರಿಸ್ಕೊಂಡ್ರು ಅದು ಕಂಡುಹಿಡಿಬೇಕು. ಅದು ಕಂಡುಹಿಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ಹೌದಾ? ನಿಜನಾ? ಮಾತೆ ಮರಿಯಮ್ಮನವರನ್ನ ದೇವರು ಏನಕ್ಕೆ ಆರಿಸ್ಕೊಂಡ್ರು ಎಂಬುದಾಗಿ ನಾವೇನಾದ್ರೂ ಅದಕ್ಕೆ ಸರಿಯಾದ ಉತ್ತರ ತಿಳ್ಕೊಂಡ್ರೆ ಎರಡನೇದಕ್ಕೆ ಉತ್ತರ ಸುಲಭವಾಗಿ ಸಿಗುತ್ತೆ.
ಪ್ರೈಸ್ ದಿ ಲಾರ್ಡ್. 1 ಸಾಮುವೇಲ 15ನೇ ಅಧ್ಯಾಯ ವಾಕ್ಯ 22. 1 ಸಾಮುವೇಲ 15ನೇ ಅಧ್ಯಾಯ ವಾಕ್ಯ 22. ಆ ವಾಕ್ಯವನ್ನು ಓದೋಣ. ಅದಕ್ಕೆ ಸಾಮುವೇಲನು ಇಂತೆಂದನು. ಸಿಕ್ತಾ? ಆಗ ಹ. ಅದಕ್ಕೆ ಸಾಮುವೇಲ ಇಂತೆಂದನು, ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿ ಹೋಮಗಳನ್ನು ಮೆಚ್ಚುತ್ತಾರೋ ಸರ್ವೇಶ್ವರ? ಇಲ್ಲ, ಬಲಿ ಅರ್ಪಣೆಗಿಂತ ಆಜ್ಞಾಪಾಲನೆ ಶ್ರೇಷ್ಠ, ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶಿಷ್ಟ. ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿ ಹೋಮಗಳನ್ನು ಮೆಚ್ಚುತ್ತಾರೆಯೇ ಸರ್ವೇಶ್ವರ? ಬಲಿ ಹೋಮಗಳನ್ನ ಮೆಚ್ಚುತ್ತಾರ? ಇದು ಪ್ರಶ್ನೆ. ಉತ್ತರನೂ ಅಲ್ಲೇ ಇದೆ, ಇಲ್ಲ. ಬಲಿ ಅರ್ಪಣೆಗಿಂತ ಆಜ್ಞಾ ಪಾಲನೆ ಶ್ರೇಷ್ಠ, ಟಗರು ಕೊಬ್ಬಿಗಿಂತ ವಿಧೇಯತೆ ವಿಶಿಷ್ಟ. ಮಾತಿನ ಮೇಲೆ ವಿಧೇಯತೆ ಇತ್ತಲ್ಲ, ತುಂಬಾನೇ ಇತ್ತು. ಗಾಬ್ರಿಯಲ್ ದೇವದೂತ ಆಕೆ ಬಳಿ ಬಂದ ತಕ್ಷಣ ಆಕೆ ಹೇಳಿದ್ದು ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 38ರಲ್ಲಿ ಹೇಳ್ತಾರೆ, ಇಗೋ ನಾನು ದೇವರ ದಾಸಿ. ನೋಡಿ ಅವರ ಆತ್ಮಿಕ ಜೀವನ ನೋಡಿ ಹೆಂಗಿದೆ ಅಂತ ನಮಗೆ ಕಾಣಿಸ್ತಾ ಇದೆಯಾ? ಅವರ ಆತ್ಮಿಕ ಜೀವನ ಸ್ವಲ್ಪನೂ ಗರ್ವನೇ ಇಲ್ಲ. ಮಾತಿನ ಏನಿಲ್ಲ, ಗರ್ವ ಇಲ್ಲ. ಗಾಬ್ರಿಯಲ್ ದೇವದೂತ ಬಂದು ಹೇಳಿದ ತಕ್ಷಣ ಅವ್ರು ಹೇಳಿದ ಮಾತು ಹೀಗಿದೆ ನೋಡಿ, ಇದೋ ನಾನು ದೇವರ ದಾಸಿ. ದಾಸಿ ಅಂದ್ರೆ ಏನು? ಸೇವಕಿ. ಮಾಡುವವರು ಬ್ರದರ್. ಇದ್ದೀರಾ? ಬೇರೆಯವರೆಲ್ಲ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇದು ಬ್ರದರ್ ಸೇವೆ ಮಾಡುವವರು. ಸೇವೆ ಮಾಡುವವರು. ಆಕೆ ಹೇಳ್ತಾರೆ, ನಾನು ದೇವರ ಸೇವಕಿ. ಇವತ್ತು ಅವರ ಪ್ರಾರ್ಥನೆಯನ್ನೇ ಹೇಳುವಂತವರು ಯಾಕೆ ಈ ಸ್ವಭಾವ ಇಲ್ಲ? ವಿಧೇಯತೆ ಯಾಕಿಲ್ಲ? ಒಂದು ಮಾತಾಡಿದ್ರೆ 100 ಮಾತಾಡ್ತಾರೆ. ಸುಳ್ಳು ಬೋಧನೆಗಳು, ಸುಳ್ಳು ಆಲೋಚನೆಗಳು ಅಲ್ವಾ? ಗರ್ವ, ನಾನು ಹೇಳೋದೇ ಕರೆಕ್ಟ್, ನಾನು ಮಾಡ್ತಾ ಇರೋದೇ ಕರೆಕ್ಟ್. ಹೌದಾ ಇಲ್ಲ? ಹಾಗಾಗಿ ದೇವರು 2ನೇ ಬರುವಿಕೆಗೆ ಅವರನ್ನ ಆರಿಸ್ಕೊಂಡಿಲ್ಲ. ಅಂದ್ರೆ 5ನೇ ಕ್ಲಾಸ್ ಟೀಚರು SSLC ಪಾಠ ಮಾಡಕ್ ಸಾಧ್ಯ ಇದೆ ಅನ್ಕೊಳ್ತೀರಾ? ಸಾಧ್ಯ ಇಲ್ಲ. ಓಕೆ, ಈಗ 10ನೇ ಕ್ಲಾಸ್ ಪಾಠ ಮಾಡುವಂತ ಟೀಚರ್ ಕಾಲೇಜಲ್ಲಿ 3rd ಇಯರ್ ಅಥವಾ 1st ಇಯರ್ಗೆ ಪಾಠ ಮಾಡಕ್ ಸಾಧ್ಯ ಅನ್ಕೊಂಡಿದ್ದೀರಾ? ಸಾಧ್ಯ ಇಲ್ಲ. ಒಂದು P1 ಯಾರು ಅಲ್ಲಿ ಸಹಾಯಕಿ ಅಥವಾ ಸಹಾಯಕರು ಇರ್ತಾರಲ್ಲ, ಅವರು ಕಾಲೇಜಿನ ಪ್ರಿನ್ಸಿಪಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ಕೊಂಡಿದ್ದೀರಾ? ಆಗಲ್ಲ. ಹಾಗಾಗಿ ಇವರಲ್ಲಿ ವಿಧೇಯತೆ ಇಲ್ಲದ ಕಾರಣ ಯಾರ್ಯಾರು ದೇವರಿಗೆ ವಿಧೇಯರಾದರೋ ಅವರೆಲ್ಲರಿಗೂ ದೇವರು ಪ್ರಕಟಣೆಯ ಅಂದ್ರೆ ಪ್ರವಾದನೆಗಳು ನೆರವೇರೋದನ್ನ ತೋರಿಸ್ತಾ ಇದ್ದಾರೆ. ಆಮೇನ್. ನೋಡಿ ಎಷ್ಟು ಭಾಗ್ಯವಂತರು ನೋಡಿ ಅಲ್ವಾ? ನಾವೆಲ್ಲರೂ ಎಷ್ಟು ಭಾಗ್ಯವಂತರು. ಒಂದೊಂದು ಪ್ರವಾದನೆಗಳು ನೆರವೇರುತ್ತಿರೋದನ್ನ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಪ್ರವಾದನೆ ನೆರವೇರಿದೆ, ಈ ಪ್ರವಾದನೆ ನೆರವೇರಿದೆ, ಇಲ್ಲಿದೆ ನೋಡು ಅಂತೇಳಿ. ವಿಧೇಯತೆ. ಎಷ್ಟೇ ಬಲಿ ಪೂಜೆಗೆ ಹೋಗಿ, ಎಷ್ಟೇ ಪರಮಪ್ರಸಾದ ತಗೊಳ್ಳಿ, ಎಷ್ಟೇ ಬಿದ್ದು ಧ್ಯಾನ ಕೂಟಗಳನ್ನು ಇದು ಮಾಡ್ಕೊಳ್ಳಿ, ಎಷ್ಟೇ ಫಾದರ್ಸ್ಗಳಿಗೆ ನೀವು ಫ್ರೆಂಡ್ಸ್ ಆಗಿರಿ, ಎಷ್ಟೇ ಕನ್ಯಾಸ್ತ್ರೀಗಳಿಗೆ ಫ್ರೆಂಡ್ಸ್ ಆಗಿರಿ, ಎಷ್ಟೇ ಬೋಧಕರ ಫೋನ್ ನಂಬರ್ ನಿಮ್ಮ ಹತ್ರ ಇರಲಿ, ಅಥವಾ ಯಾಜಕರು ಬೋಧಕರು ಕನ್ಯಾಸ್ತ್ರೀಗಳು ಬೇಕಾದ್ರೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಇಟ್ಕೊಳ್ಳಿ, ಏನು ತೊಂದರೆ ಏನಿಲ್ಲ.
ಆದರೆ ದೇವರಿಗೆ ವಿಧಿಯರಾಗದೆ ಹೋದರೆ ಪ್ರಕಟಣೆ ಪುಸ್ತಕದ ಜ್ಞಾನವನ್ನ ದೇವರು ಅವರಿಗೆ ನೀಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ಆಗ್ತಾ ಇದೆ ಬ್ರದರ್. ಹಾಗಾಗಿ ಪೆದ್ದರು ಏನ್ ಮಾಡ್ತಾರೆ? ಪೆದ್ದರಾಗಿ ಎಲ್ಲವನ್ನೂ ಕೇಳಿಸ್ಕೊಳ್ತಾರೆ brother. ಕೇಳಿಸ್ಕೊಳ್ತಾರೆ, ಪೆದ್ದರಾಗಿಯೇ ಇರ್ತಾರೆ. ಆಮೇನ್. ದೇವರು ನಮಗೆ ಆ ಒಂದು ಸೌಭಾಗ್ಯ ಕೊಟ್ಟಿಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ? ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನ ಪ್ರತಿದಿನ ಕೊಡ್ತಾ ಇದ್ದಾರೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಆಮೇನ್ ಹೇಳಲ್ವಾ? ಒಂದು ಮೈಕ್ ಆನ್ ಮಾಡ್ಕೊಂಡು ಆಮೇನ್. ಪ್ರೈಸ್ ದಿ ಲಾರ್ಡ್. ಇದ್ದೀರಾ? ಹಾ, ಒಂದು ಸೌಭಾಗ್ಯವನ್ನು ಸವಿಯುವಂತ ಒಂದು ಸೌಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಯಾವಾಗ ನಾವು ಗರ್ವ ಎಂಬುದನ್ನ ಬಿಟ್ಟು ಬಿಡುತ್ತೀವೋ, ಅಂದ್ರೆ ಸೈತಾನನ ಅತಿ ಪ್ರಮುಖವಾದ ಗುಣ ಗರ್ವ, ಆ ಗರ್ವವನ್ನು ನಾವು ಬಿಟ್ಟು ಬಿಡುತ್ತೀವೋ, ಆಗ ದೇವರ ಆತ್ಮ ಅಂದ್ರೆ ಪರಿಶುದ್ಧಾತ್ಮರು ನಮ್ಮನ್ನ ಮುನ್ನಡೆಸ್ತಾರೆ. ಯಾಕೋಬನ ಪತ್ರ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡಿದೋ, ದೇವರು ಗರ್ವಿಗಳನ್ನ ದ್ವೇಷಿಸ್ತಾರೆ. ಅದೇ ರೀತಿ ಕೀರ್ತನೆಗಳ ಗ್ರಂಥ 138ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 138ನೇ ಅಧ್ಯಾಯ ವಾಕ್ಯ 6, 38:6. ಉನ್ನತನಾದರೂ ಗಮನಿಸುವರು ಪ್ರಭು ದೀನರನ್ನು, ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನ್ನು. ಉನ್ನತನಾದರೂ ಗಮನಿಸುವರು ಪ್ರಭು ದೀನರನ್ನು. ಅವನು ಎಷ್ಟೇ ಎತ್ತರಕ್ಕೆ ಬೆಳೆದಿರಲಿ, ಆ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದಿರಲಿ, ಎಷ್ಟೇ ಅವನು ಅತಿ ದೊಡ್ಡ ಶ್ರೀಮಂತನಾಗಿದ್ರು, ದೂರದಿಂದಲೇ ಅವನನ್ನ ಗುರುತಿಸ್ತಾರೆ. ಇವನು ಗರ್ವಿಷ್ಠ. ಫರಿಸಾಯ ಮತ್ತೆ ಸುಂಕ ವಸೂಲಿಯ ಈ ಇಬ್ಬರ ಮಧ್ಯದಲ್ಲಿ ಯಾರು ಗರ್ವಿಷ್ಠ? ಫರಿಸಾಯ. ಈಗ ದೇವರ ವಾಕ್ಯವನ್ನ ಆಲಿಸುವವರು ಹಾಗೂ ದೇವರ ವಾಕ್ಯವನ್ನ ತಿರಸ್ಕಾರ ಮಾಡುವವರು, ಇವರಿಬ್ಬರಲ್ಲಿ ಯಾರು ಗರ್ವಿಷ್ಠರು? ದೇವರ ವಾಕ್ಯಗಳನ್ನ ಓದುವವರು, ದೇವರ ವಾಕ್ಯಗಳನ್ನ ಆಲಿಸಿ ಅದನ್ನ ಓದುವಂತವರು, ದೇವರ ವಾಕ್ಯಗಳನ್ನ ತಿರಸ್ಕಾರ ಮಾಡಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನಗೆಲ್ಲ ಗೊತ್ತಿದೆ ಅಂತ ಜೀವಿಸುವರು. ಇದೆರಡರಲ್ಲಿ ಎಲ್ಲ ಗೊತ್ತಿದೆ ಅಂತ ತಿರಸ್ಕಾರ ಮಾಡೋದು. ಪ್ರೈಸ್ ದಿ ಲಾರ್ಡ್. ಯಾವಾಗ ದೇವರ ವಾಕ್ಯವನ್ನು ನಾವು ದೂರ ಇಡ್ತೀವೋ, ಪರಲೋಕನು ಕೂಡ ನಮ್ಮನ್ನ ದೂರ ಇಡುತ್ತೆ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ದೂರದಿಂದಲೇ ಗರ್ವಿಷ್ಠರನ್ನು ದೇವರು ಏನ್ ಮಾಡ್ತಾರೆ? ಗುರುತಿಸ್ತಾರೆ. ಇವನು ಗರ್ವಿಷ್ಠ, ಇವನು ಇಲ್ಲಿಗೆ ಪರಲೋಕಕ್ಕೆ ಬರುವ ಯೋಗ್ಯತೆ ಅವನಿಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 34ನೇ ವಾಕ್ಯ. 3:34 ಬೇಗ ಓದಿ. ಅಪಹಾಸ್ಯ ಮಾಡುವವರನ್ನು ಆತ ಅಪಹಾಸ್ಯ ಮಾಡುವನು, ನಮ್ರರಿಗಾದರೂ ಕೃಪಾಶೀರ್ವಾದವನ್ನು ಅನುಗ್ರಹಿಸುವರು. ಅಪಹಾಸ್ಯ ಮಾಡುವವರನ್ನು ಆತ ಅಪಹಾಸ್ಯ ಮಾಡುತ್ತಾರೆ. ಯಾವಾಗ? ಕೆಲವು ಜನ ಹೇಳ್ತಾರೆ, ಇವತ್ತು ಇಬ್ರು ಹೇಳ್ತಾ ಇದ್ರು, ಅಣ್ಣ ಕಣ್ಣು ಮುಂದೆ ಚೆನ್ನಾಗಿದ್ದಾರೆ ಅಣ್ಣ, ಎಷ್ಟು ಕರ್ಮ ಮಾಡ್ತಾ ಇದ್ದಾರೆ, ಎಷ್ಟು ಅನ್ಯಾಯವಾಗಿ ಜೀವಿಸ್ತಾ ಇದ್ದಾರೆ, ಕಣ್ಣು ಮುಂದೆ ಅವರು ಚೆನ್ನಾಗೇ ಇದ್ದಾರಣ್ಣ. ಇದಕ್ಕೆಲ್ಲ ಲೆಕ್ಕ ಯಾವಾಗ ಸಿಗುತ್ತೆ? ನ್ಯಾಯ ತೀರ್ಪಿನ ದಿನ ಅಲ್ವಾ? ನ್ಯಾಯ ತೀರ್ಪಿನ ದಿನದಲ್ಲಿ ಎಲ್ಲದಕ್ಕೂ ಏನ್ ಸಿಗುತ್ತೆ? ಫಲಿತಾಂಶ ಸಿಗುತ್ತೆ, ತೀರ್ಪು ಸಿಗುತ್ತೆ. ಮಾಡಿದ ಕೆಲಸಕಾರಿಗೆ ಎಲ್ಲದಕ್ಕೂ ಸಂಬಳ. ಇವತ್ತು ನೀವು ಕುಳಿತುಕೊಂಡು ದೇವರ ವಾಕ್ಯ ಧ್ಯಾನಿಸ್ತಾ ಇದ್ದೀರಾ, ಇದನ್ನು ಕೂಡ ದೇವರು ಲೆಕ್ಕ ಇಟ್ಟಿದ್ದಾರೆ. ಎಷ್ಟು ದಿನ ನೀವು ದೇವರ ಸಮ್ಮುಖಕ್ಕೆ ಬಂದು ನಿಂತಿದ್ರಿ, ಅದನ್ನು ಕೂಡ ದೇವರು ಲೆಕ್ಕಕ್ಕಿಟ್ಟಿದ್ದಾರೆ. ಆಮೇನ್.
ಆಮೇನ್. ಆಮೆನ್. ನೋಡಿ, ನಾವು ಎಷ್ಟೋ ಜನ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದವರು ಇವತ್ತಿಗೂ ಯಾರು ಬಂದಿಲ್ಲ. ಆದರೆ ದೇವರ ಸಮ್ಮುಖಕ್ಕೆ ಬಂದಂತ ಪ್ರತಿ ಒಬ್ಬೊಬ್ಬರನ್ನ ನೋಡಿ, ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, 56ನೇ ಅಧ್ಯಾಯ 8ನೇ ವಾಕ್ಯ, ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ. ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ. ಅಂದ್ರೆ ಅರ್ಥ ಏನು? ನನ್ನ ಕಣ್ಣೀರನ್ನು ತುಂಬಿಡು ನಿನ್ನ ಬುದ್ದಲಿಯಲ್ಲಿ. ಆ, ಅದರ ಕತೆ ಬರೆದಿದೆಯಲ್ಲವೇ ನಿನ್ನ ಪುಸ್ತಕದಲ್ಲಿ. ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ ಅಂದ್ರೆ ಅರ್ಥ ಏನು? ನಾನು ಎಲ್ಲಿಗೆ ಹೋದೆ, ಎಲ್ಲಿಗೆ ಬಂದೆ, ಎಲ್ಲಿ ನಿಂತಿದ್ದೆ, ಏನ್ ಮಾಡ್ತಾ ಇದ್ದೆ, ಎಲ್ಲವನ್ನ ದೇವ್ರು ಯಾವಾಗ ಕೊಡ್ತಾರೆ? ನಾವು ಮರಣ ಹೊಂದಿದ ಮೇಲೆ. ಆಮೇಲೆ ಆಮೇನ್. ಆಮೆನ್. ಏನಕ್ಕೆ ಮರಣ ಹೊಂದಿದ ಮೇಲೆ ಕೊಡ್ತಾರೆ ಅಂತ ಹೇಳಿದ್ರೆ, ಮರಣ ಜೀವಂತವಾಗಿ ಇರಬೇಕಾದ್ರೆ ಕೊಟ್ರೆ ಅದು ಲೋಕ ಕಬಳಿಸ್ಕೊಳ್ಳುತ್ತೆ. ಮತ್ತೆ ಲೋಕ ಕಬಳಿಸ್ಕೊಳ್ಳುತ್ತೆ. ಏನು ಬೈಬಲ್ ಸ್ಟಡಿ ಮಾಡೋರು, ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸುವವರು ಧನ್ಯರು ಅಂದ್ರೆ ಅರ್ಥ ಏನು? ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು. ಬಾಧ್ಯಸ್ಥರು. ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು. ಅದಕ್ಕೋಸ್ಕರ ಹೇಳೋದು, ದೇವರ ಸಮ್ಮುಖಕ್ಕೆ ಬರಬೇಕಾದ್ರೆ ತಮ್ಮನ್ನೇ ತಗ್ಗಿಸ್ಕೊಳ್ಬೇಕು. ಮಾತೆ ಮರಿಬರವರಂತೆ ದೀನತೆ ಉಳ್ಳವರಾಗಿರಬೇಕು. ಅವರಂತೆ ಸೇವಕರಾಗಿ ನಾವಿರಬೇಕು. ಆಲಯಕ್ಕೆ ಪ್ರವೇಶವಾಗುವಾಗ ಅಥವಾ ದೇವರ ವಾಕ್ಯ ಓದಬೇಕಾದ್ರೆ ತಲೆ ಮೇಲೆ ಬಟ್ಟೆ ಇರಬೇಕು. ಹೆಂಗಸರಿಗೆ ತಲೆ ಮೇಲೆ ಬಟ್ಟೆ ಇರಬೇಕು. ಗಂಡಸರು ಭಯಭಕ್ತಿಯಿಂದ ದೇವರ ಬೈಬಲ್ ಮುಂದೆ ಕುಳಿತುಕೊಳ್ಬೇಕು. ನಾವೇನ್ ಕುಳಿತುಕೊಳ್ತೀವಿ? ಕೆಲವು ಜನ ಬೈಬಲ್ಲೇ ಮುಟ್ಟಲ್ಲ. ಕೆಲವು ಜನ ಬೈಬಲ್ ಮುಟ್ಟಿದ್ರು ಅಲ್ಲಿ ಒಂದು ಅಹಂಕಾರ, ಒಂದು ಗರ್ವ ಇರುತ್ತೆ. ಎಲ್ಲೋ ಒಂದ್ ಕಡೆ ಬಿಸಾಕೋದು, ಎಲ್ಲೋ ಒಂದ್ ಕಡೆ ಇಡೋದು, ಕಾಲ ತುಳ್ಕೊಂಡು ಹೋಗೋದು, ಕಾಲ ಒದ್ಕೊಂಡು ಹೋಗೋದು. ಅದಕ್ಕೊಂದು ಮಹತ್ವ ಇದೆ. ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನನ್ನನ್ನ ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೀನಿ. ನಾನು ಪ್ರೀತಿಸ್ತೇನೆ. ನನ್ನನ್ನ ಯಾರು ಹುಡುಕ್ತಾರೋ ಅವರಿಗೆ ನಾನು ಸಿಗ್ತೀನಿ. ಕಂಡುಕೊಳ್ತೀನಿ. ಪ್ರೀತಿಸ್ಬೇಕು. ಈ ಲೋಕದಲ್ಲಿ ಅತಿ ಹೆಚ್ಚಾಗಿ ನಾವು ಯಾರನ್ನ ಪ್ರೀತಿಸ್ಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು. ವ್ಯಕ್ತಿಗಳನ್ನಲ್ಲ, ಲೋಕದ ವ್ಯಕ್ತಿಗಳನ್ನಲ್ಲ, ಲೋಕದ ವಸ್ತುಗಳನ್ನಲ್ಲ, ಲೋಕದ ವಿಷಯಗಳನ್ನಲ್ಲ, ಲೋಕದ ಆಚಾರ ವಿಚಾರಗಳನ್ನಲ್ಲ. ಬದಲಾಗಿ ನಾವು ದೇವರ ವಾಕ್ಯಗಳನ್ನು ನಾವು ಅತಿ ಹೆಚ್ಚಾಗಿ ನಾವು ಪ್ರೀತಿಸುವಾಗ ತನ್ನಷ್ಟಕ್ಕೆ ತಾನೇ ಗರ್ವ ನಮ್ಮನ್ನ ನಮ್ಮಿಂದ ಬಿಟ್ಟು ಹೋಗುತ್ತೆ. ಇಲ್ಲಾಂದ್ರೆ ಗರ್ವ ನಮ್ಮಲ್ಲಿ ಕುತ್ಕೊಂತ ಇರುತ್ತೆ. ಪ್ರತಿದಿನ ಕುಳಿತುಕೊಂಡು ನೋಡಿ, ಧೂಳ್ ಮೇಲೆ ಧೂಳು ಹಾಗೆ ಕುಳಿತುಕೊಂಡು ಒಂದು 6 ತಿಂಗಳಾದ್ಮೇಲೆ ಧೂಳು ಹೆಂಗಿರುತ್ತೆ? ಕಲ್ಲಾಗಿ ಮಾರ್ಪಟ್ಟಿರುತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕಲ್ಲಾಗಿರುತ್ತೆ. ಪ್ರತಿದಿನ ನೀವು ಗುಡಿಸ್ತಾ ಇದ್ರೆ, ಆ ಧೂಳನ್ನ ಪ್ರತಿದಿನ ಗುಡಿಸ್ತಾ ಇದ್ರೆ ಕ್ಲೀನ್ ಆಗಿರುತ್ತೆ. ಕ್ಲೀನ್ ಆಗಿರುತ್ತೆ. ಆ ಕಲ್ಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಈಗ ದೀನತೆ ಇಲ್ಲದವರು ಆ ದೇವರ ಪ್ರಕಟಣೆ ಪುಸ್ತಕದ ಆ ಸೌಭಾಗ್ಯವನ್ನ ಸವಿಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ಆ ಪುಸ್ತಕ ನಮ್ಮ ಕೈಲಿ ಓದಕ್ಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದ್ರಲ್ಲಿ ಏನೋ ಒಂದೊಂಥರ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ತಮ್ಮದೇ ಆದ ಒಂದು ಸ್ವರೂಪ ಕೊಡ್ತಾರೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಯಾರನ್ನ ಹೋಲಿಸ್ತಾ ಇದ್ದಾರೆ? ಯಾರಿಗೂ ಹೋಲಿಸ್ತಾ ಇದ್ದಾರೆ? ಮತ್ತೆ ಮಾತೆ ಮರಿಯಮ್ಮನವರಿಗೆ ಅಲ್ವಾ? ಲೋಕದ ಜನರು ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ? ಮಾತೆ ಮರಿಯಮ್ಮನವ್ರಿಗೆ ಹೋಲಿಸ್ತಾ ಇದ್ದಾರೆ. 12 ನಕ್ಷತ್ರ, ತಲೆ ಮೇಲೆ ಕಿರೀಟ, ಇದೆಲ್ಲ ಯಾರಿಗೆ ಸೇರಿತ್ತೆ ಅಂತ ಹೇಳ್ತಾ ಇದ್ದಾರೆ? ಮಾತೆ ಮರಿಯಮ್ಮನವರಿಗೆ. ನಾವು ಹಂಗೆ ತಿಳ್ಕೊಂಡಿದ್ದೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಆದ್ರೆ ಪ್ರಕಟಣೆ ಪುಸ್ತಕದ ಗೂಢಾರ್ಥವೇ ಬೇರೆ ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಯಾವಾಗ 2ನೇ ಪಾಯಿಂಟ್ ಯಾವಾಗ ಈ ಸೋಲಿಗೆ ಮುಖ್ಯವಾದ ಕಾರಣ ಏನಂತಂದ್ರೆ, ಮೊದಲನೇದು ನಮ್ಮ ಆಲೋಚನೆಗಳು, 2ನೇದು ನಮ್ಮ ಆತ್ಮಿಕವಾದ ಗರ್ವ. ನನ್ನೊಬ್ಬರಿಗೆ ಗೊತ್ತಿರೋದು, ನನಗೆಲ್ಲ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ಈ ರೀತಿಯಾದ ಒಂದು ಗರ್ವ ಇತ್ತು ಅಂತ ಹೇಳಿದ್ರೆ ಅದು ಸೈತಾನನ ಸ್ವಭಾವ. ಎಲ್ಲಿದೆಯೋ ಅಲ್ಲಿ ದೇವರ ಆತ್ಮ ಕೆಲಸ
ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಅರ್ಥ ಆಯ್ತು ಬ್ರದರ್. ಓಕೆ ಅರ್ಥ ಆಯ್ತು ಬ್ರದರ್. ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ.